ಇವತ್ತು ಈ ನಡೀತಾ ಇರುವಂತ ಸಭೆ ಚುನಾವಣೆಯ ಪ್ರಚಾರಾಂದೋಲನಕ್ಕಿಂತ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಗೂ ನಾಯಕರುಗಳು ಮೊದಲು ಮನಸ್ಸನ್ನು ಒಂದು ಮಾಡಿಕೊಳ್ಬೇಕು. ಈ ಎರಡೂ ಪಕ್ಷಗಳ ಕಾರ್ಯಕರ್ತರು ನಾಯಕರುಗಳು ಮನಸ್ಸನ್ನು ಒಂದು ಮಾಡಿಕೊಂಡ್ರೆ ಗೆಲುವು ನಿಶ್ಚಿತ ಅನ್ನೋದು ಈ ವೇದಿಕೆಯಿಂದ ಸಿದ್ಧವಾಗ್ತಾ ಇದೆ. ನಮ್ಮ KR ಪಟೇಲ್ ಶಾಸಕರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಅವರ ಬಗ್ಗೆ ನಮ್ಮ ನಾರಾಯಣಗೌಡರು ಬಹಳ ಪ್ರೀತಿಯಿಂದ ಮಾತಾಡಿದ್ರು. ಈ ಪ್ರೀತಿ ವಿಶ್ವಾಸದಿಂದಲೇ ನಾವು ಮಂಡ್ಯದಲ್ಲಿ ಕುಮಾರಣ್ಣ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಕಾರ್ಯಕರ್ತರು ಸೇರಿ ನಾವು ಮುಂದಿನ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ. ಬಂಧುಗಳೇ, ನೇರವಾಗಿ ಕೆಲವೊಂದು ವಿಚಾರಕ್ಕೆ ಬರೋದಾದ್ರೆ, ಈ ಚುನಾವಣೆ ಅನ್ನೋದು ಸಿದ್ದರಾಮಯ್ಯನವರು ಅಥವಾ ಬಿಜೆಪಿ ಜೆಡಿಎಸ್ ನಡುವಿನ ಯುದ್ಧ ಅಲ್ಲ. ಇದು ಈ ಚುನಾವಣೆ ದೇಶದ ಭವಿಷ್ಯದ, ದೇಶದ ಉಳಿಗಾಲದ ನಿರ್ಧಾರವನ್ನು ಮಾಡುವಂತಹ ಒಂದು ಚುನಾವಣೆ ಆಗಿದೆ. ನಿಮ್ಮೆಲ್ಲರೂ ಇಷ್ಟು ಜನ ಕೂತಿದ್ರಿ, ನಿಮಗೆ ಯಾರಿಗಾದ್ರೂ ದೇಶದ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಅನುಮಾನ ಇದೆಯಾ? ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ಜೂನ್ 4ನೇ ತಾರೀಕು ಪುನರಾಯ್ಕೆ ಆಗೇ ಆಗ್ತಾರೆ. ತಕ್ಷಣಕ್ಕೆ ಅಧಿಕಾರದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರು ಪ್ರಧಾನಿಯಾಗಿ ದೇಶವನ್ನ ಕಾಯುವಂತ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾದ್ರೆ ಕಾವೇರಿಯನ್ನ ಕಾಯೋದಕ್ಕೆ ಯಾರನ್ನು ಕಳಿಸ್ಬೇಕು? ನಾವು ದೇಶ ಕಾಯಕ್ಕೆ ಮೋದಿಜಿ ಬೇಕು, ಕಾವೇರಿಯನ್ನ ಕಾಯೋದಕ್ಕೆ ಕುಮಾರಣ್ಣನ ನಾವೆಲ್ಲ ಕಳಿಸ್ಬೇಕು. ಈ ಕಾವೇರಿಯ ವಿಚಾರ ಬಂದಾಗ ಕಾಂಗ್ರೆಸ್ ಕಾಲಿಟ್ಟು ಕೂಡಲೇ ಅವ್ರಿಗೆ ಅಧಿಕಾರ ಯಾವಾಗ ಕೊಟ್ಟರು ಕೂಡ ಕಾಲಿಟ್ಟು ಕೂಡಲೇ ಕರ್ನಾಟಕಕ್ಕೆ ಬರ ಬರುತ್ತೆ. ಈ ಸರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಕರ್ನಾಟಕಕ್ಕೆ ಬರ ಬಂತು. ಯಡಿಯೂರಪ್ಪ ಸಾಹೇಬ್ರು ಇರ್ಬೇಕಾದ್ರೆ ಇಡೀ ರಾಜ್ಯಾದ್ಯಂತ ಕೆರೆ ಕಟ್ಟೆ ಎಲ್ಲ ತುಂಬಾ ಕೋಡಿ ಹೊಡೆದೋಗ್ತಾ ಇತ್ತು. ಕುಮಾರಣ್ಣ 2018ರಲ್ಲಿ ಬಂದ್ರು, ಮುಖ್ಯಮಂತ್ರಿ ಆದ್ರು, ಒಡಗಿನಲ್ಲಿ ಪ್ರವಾಹನೇ ಬಂದೋಯ್ತು. ಸಿದ್ದರಾಮಯ್ಯ ಬಂದ್ರು, ಬರಗಾಲ ಕಾಲಿಡ್ತು, ಕೆರೆ ಕಟ್ಟೆಗಳು ತುಂಬದ ಬಿಡಿ, ಅದ್ರಲ್ಲಿ ಇರುವಂತ ನೀರನ್ನು ಉಳಿಸ್ಕೊಳ್ಳುವಂತ ಸ್ಥಿತಿ ಇಲ್ಲ. ಇವರು ಮುಖ್ಯಮಂತ್ರಿ ಆದ ಕೂಡಲೇ ವಿಧಾನಸೌಧ ಎದುರುಗಡೆ ಕರ್ಕೊಂಡ್ಬಂದು ಇಂಡಿಯಾ ಅಲಯನ್ಸ್ ಅಂತ ಹೇಳಿ ಸ್ಟಾಲಿನ್ ಅಂತ ಕರ್ಕೊಂಡ್ಬಂದು ಕೈ ಎತ್ತಿದ್ರು. ಆದ್ರೆ ಕಾವೇರಿ ಬರಿದಾಗಿದೆ, KRS ಬರಿದಾಗ್ತಿದೆ ಅಂತಂದಾಗ ಒಂದು ಕರೆ ಮಾಡಿ ಖ್ಯಾತೆ ತೆಗಿಬೇಡಿ, ತಗಾದೆ ತೆಗಿಬೇಡಿ ಅಂತ ಹೇಳುವಂತ ಧೈರ್ಯವನ್ನ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ತೋರ್ಲಿಲ್ಲ. ಆವತ್ತು ಹೋರಾಟವನ್ನು ಮಾಡಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್. ಇವತ್ತು ಕಾವೇರಿ ವಿಚಾರದಲ್ಲಿ ನ್ಯಾಯ ಸಿಕ್ಕಿದ್ರೆ 2016ರಲ್ಲಿ ಬಂದಂತ ತೀರ್ಪಿನಲ್ಲಿ 195 TMC 171 TMC ಇಳಿಸಿದ್ದು ನಾವು ಕೊಡ್ಬೇಕಾದ್ರೆ ಕೋಟವನ್ನ. ಬೆಂಗಳೂರಿಗೆ ಕುಡಿಯೋ ನೀರಿಗೆ 5 TMC ಎಕ್ಸ್ಟ್ರಾ ಕೊಟ್ಟಿದ್ದು ಅದು ಮೋದಿಜಿ ಸರ್ಕಾರ ಅವತ್ತು ಪ್ರಬಲವಾಗಿ ಪ್ರತಿಪಾದಿಸಿದವರು, ಕೇಂದ್ರದಲ್ಲಿ ಕೂತ್ಕೊಂಡು ಅವತ್ತು HD ದೇವೇಗೌಡರು ಪ್ರತಿಪಾದಿಸಿದವರು, ಅನಂತ್ ಕುಮಾರ್ ಸಾಹೇಬ್ರು ಪ್ರತಿಪಾದಿಸಿದ್ರು, ಯಡಿಯೂರಪ್ಪ ಸಾಹೇಬ್ರು ಪ್ರತಿಪಾದಿಸಿದ್ರು. ಹಾಗಾಗಿ ಕಾವೇರಿ ವಿಚಾರದಲ್ಲಿ ನ್ಯಾಯ ಸಿಕ್ತು. ಈ ಸರಿ ಮಳೆನೇ ಕೈ ಕೊಟ್ಟೋಯ್ತು. ಆದ್ರೆ ಕಾವೇರಿನಲ್ಲಿ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿಗೆ ನಾವು ಇವತ್ತು ಕುಡಿಯೋ ನೀರಿಗೋಸ್ಕರ ಹೆಣಗಾಡುವಂತ ಪರಿಸ್ಥಿತಿ ಇದೆ. ಒಂದು ವೇಳೆ ನೀವೇನಾದ್ರೂ ಕಾಂಟ್ರಾಕ್ಟರ್ಗೆ ವೋಟ್ ಹಾಕಿದ್ರೆ ಕಾವೇರಿನೂ ಉಳಿಯಲ್ಲ, ನಿಮ್ಮ ಭವಿಷ್ಯನೂ ಉಳಿಯಲ್ಲ. ಕಾವೇರಿ ಉಳಿಬೇಕು ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ಗೆ ವೋಟ್ ಹಾಕ್ಬಾರ್ದು, ಕರುಣೆಯ ಕುಮಾರಣ್ಣಗೆ ವೋಟ್ ಹಾಕ್ಬೇಕು ನೀವು. ಬಂಧುಗಳೇ, ಅದಕ್ಕೋಸ್ಕರ ನಾನು ನಿಮ್ಗೆ ಮತಯಾಚನೆ ಬಂದಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಮೈಸೂರು ಕೊಡಗಿನಲ್ಲಿ. ಯಾವಾಗ್ಲೂ 2014ರಲ್ಲಿ ಬಂದೆ, ಬಿಜೆಪಿ ಕ್ಯಾಂಡಿಡೇಟ್ ಆಲ್ ಪಾರ್ಟಿ ವೋಟರ್ಸ್ ಊರಲ್ಲಿ ಹೋದ್ರೆ, ಅದು ಚಾಮುಂಡೇಶ್ವರಿ, ಹುಣಸೂರು, ಪಿರಿಯಾಪಟ್ಟಣಕ್ಕೆ ಹೋದ್ರೆ, ಪಾರ್ಲಿಮೆಂಟ್ ಅಸೆಂಬ್ಲಿ ಚುನಾವಣೆ ಬಂದ್ರೆ 6,000 5,000 ಬಿಜೆಪಿ ವೋಟ್ ತಗೊಂಡಿರುತ್ತೆ. ಆದ್ರೆ ಲೋಕಸಭಾ ಚುನಾವಣೆ ಬಂದ್ರೆ ನನಗೆ 75-80,000 ವೋಟ್. ಎಲ್ಲಿಂದ ಬರ್ತಾವ ಮ್ಯಾಜಿಕ್? ಊರೂರಿಗೆ ನಾವು ವೋಟ್ ಕೇಳಕ್ ಹೋದ್ರೆ, ಅಸೆಂಬ್ಲಿನಲ್ಲಿ ವೋಟ್ ಕೇಳಕ್ ಹೋದ್ರೆ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾರೆ, ಈ ಎಲೆಕ್ಷನ್ ವೋಟ್ ಕೇಳಕ್ ಬರಬೇಡ, MP ಎಲೆಕ್ಷನ್ ನಿಂಗೆ ವೋಟ್ ಹಾಕೋದು, ಈ ಸರಿ ಇಲ್ಲಿ ಮಾತ್ರ ಅಸೆಂಬ್ಲಿನಲ್ಲಿ ಜೆಡಿಎಸ್. 2 ಸಾರಿನೂ ಕೂಡ ನಮ್ಮ ಬಿಜೆಪಿ ಕಾರ್ಯಕರ್ತರು ಬೇಸ್ ವೋಟ್ ಕೊಟ್ರೆ ನನಗೆ ಗೆಲುವನ್ನ ತಂದು ಕೊಡ್ತಾ ಇದ್ದವ್ರು ಯಾರಪ್ಪ ಅಂದ್ರೆ ಜೆಡಿಎಸ್ ಕಾರ್ಯಕರ್ತರು. ಈ ಸಾರಿ ಮಂಡ್ಯದಲ್ಲಿ ಕುಮಾರಣ್ಣನ ಗೆಲುವಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಾವು ಕೂಡ ಅವಿರತವಾಗಿ ಶ್ರಮಿಸ್ತೀವಿ. ಕುಮಾರಣ್ಣನ ಗೆಲ್ಲಿಸಿ ಕಾವೇರಿನ ಉಳಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕು. ಬಂಧುಗಳೇ, ನಾನು ಇನ್ನು ಬೇರೆ ಬೇರೆ ಊರುಗಳಿಗೆ ಬರ್ತೀನಿ. ಆದ್ರೆ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು ಇಷ್ಟೇನೆ. ಮಂಡ್ಯದವರು ಅಂತಂದ್ರೆ
ಸ್ವಾಭಿಮಾನಿಗಳು ನೀವು. ನನ್ನ ಚುನಾವಣೆಯಲ್ಲಿ ಕೂಡ ಮಂಡ್ಯ ಮತ್ತು ಮೈಸೂರು ಅಂದ್ರೆ ನಮ್ಮೊಂದು ಅವಿನಾಭಾವ ಸಂಬಂಧ. ನಮ್ಮಲ್ಲಿ ವ್ಯಾವಹಾರಿಕ ಸಂಬಂಧ ಇದೆ, ವೈವಾಹಿಕ ಸಂಬಂಧ ಇದೆ. ಎಲ್ಲರೂ ಮಂಡ್ಯದಲ್ಲಿದ್ದವರು ಕೂಡ ಮೈಸೂರಿನಲ್ಲಿ ವಾಸ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮಲ್ಲಿ ಅವಿನಾಭಾವ ಸಂಬಂಧ ಇರೋದ್ರಿಂದ ನಾವೊಂಥರ ಸಹೋದರ ಜಿಲ್ಲೆಗಳ ತರ ಇದ್ದೀವಿ. ನಮ್ಮ ಆ ಭಾಗದಲ್ಲಿ ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರು, ಮೈಸೂರಿನ ಜೆಡಿಎಸ್ ಕಾರ್ಯಕರ್ತರು ನನ್ನನ್ನು ಕೈ ಹಿಡಿದು ಬೆಳೆಸಿದ್ರಿ. ಇಲ್ಲಿ ನಾವು ಕೂಡ ನಮ್ಮ ಬಿಜೆಪಿ ಕಾರ್ಯಕರ್ತರು ಕುಮಾರಣ್ಣನ ಬೆನ್ನಿಗೆ ನಿಲ್ತೀವಿ. ನಾವು ಅವಿನಾಭಾವ ಸಂಬಂಧ ಇಟ್ಕೊಂಡು ಹೋಗೋಣ. ಇವತ್ತು ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯುವಂತಹ ಎಲ್ಲರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಸಿದ್ದರಾಮಯ್ಯನವರನ್ನ ನಾವು ನೋಡ್ತಾ ಇದೀವಿ. ಅವ್ರ ಆಡಳಿತ ಮುಂದುವರಿತು ಅಂದ್ರೆ ದಯವಿಟ್ಟು ತಿಳ್ಕೊಬೇಡಿ, ಈ ವರ್ಷ ಮತ್ತೇನಾದ್ರೂ ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಡವಟ್ಟು ಮಾಡಿತು ಅಂತಂದ್ರೆ ಜೂನ್ ನಲ್ಲಿ ಮತ್ತೆ ಮಳೆ ಕೈ ಕೊಡುತ್ತೆ. ಕಾವೇರಿನಲ್ಲಿ KRS ನಲ್ಲಿ ಕುಡಿಯಕ್ಕಲ್ಲ, ನಿಮಗೆ ಏನಕ್ಕೂ ನೀರೇ ಇರಲ್ಲ, ಬರದಾಗ ಹೋಗುತ್ತೆ. ದಯವಿಟ್ಟು ಅದಕ್ಕೋಸ್ಕರವಾಗಿ ಎಚ್ಚರಿಕೆಯಿಂದ ನೀವೆಲ್ಲ ಮತ ಹಿಡ್ಕೊಡಿ ಅಂತ ನಾನು ಕೇಳ್ತಾ, ನನ್ನನ್ನ ಮೈಸೂರಿನಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ. ಆದ್ರೆ ಮಂಡ್ಯಕ್ಕೂ ನನಗೊಂದು ಸಣ್ಣ ಸಂಬಂಧ ಏನಂತಂದ್ರೆ 2014ರಲ್ಲಿ ಬಂದಾಗ ಮಂಡ್ಯದ ಭಾಗದ ಎಷ್ಟೋ ಜನ ಬಂದು ಮೈಸೂರಲ್ಲಿ ಕ್ಯಾಂಪೇನ್ ಮಾಡಿದ್ರಿ. ಎಲ್ಲರೂ ಶಿವರಾಮೇಗೌಡರ ಮಗ ಇಲ್ಲಿ ಚೇತನ್ ಗೌಡ್ರನ್ನು ಕೂಡ ಇದ್ದಾರೆ. ಅವ್ರ ತಂದೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾಗ ಮಂಡ್ಯದಿಂದ MP ಆಗಿ JDS ಇಂದ ರಾಜಕೀಯ ಮರುಹುಟ್ಟನ್ನ ಪಡ್ಕೊಂಡು ಹೋದಾಗ ದೊಡ್ಡಗೌಡರ ಆಶೀರ್ವಾದದಿಂದ ಗೆದ್ದು ಬಂದ್ರು. ಟರ್ಮ್ ಇದ್ದಿದ್ದು 3 ತಿಂಗಳು. ನನಗೂ ಅವರು ದೂರ ಸಂಬಂಧಿಕರು ಹೌದು. ನನಗೆ ಬಂದ್ ಕೇಳಿದ್ರು, ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಮೈಸೂರಿಗೆ, ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ದೇಶದ ಮೊದಲನೇ ತಗೊಂಡೋಗಿದ್ಯಾ, ನನಗೂ ಒಂದು ಕೊಡಿಸ್ಬೇಕು ಅಂತ ಹೇಳಿದ್ರು. ಅವತ್ತು ಎಲ್ಲ ಶಿವರಾಮೇಗೌಡರನ್ನ ಸುಷ್ಮಾ ಸ್ವರಾಜ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಒಂದೇ ಒಂದು ದಿನಕ್ಕೆ ಅಪ್ರೂವಲ್ ತಗೊಂಡು ಮಂಡ್ಯಕ್ಕೆ ತಗೊಂಡ್ಬಂದು ಕೊನೆಗೆ ತಮ್ಮಣ್ಣವರು ಅದನ್ನ ಮಾಡಿದ್ದಕ್ಕೆ ಮದ್ದೂರಿಗೆ ತೆಗೆದುಕೊಂಡು ಹೋದ್ರು. ಆದ್ರೆ ಅವತ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತರಲಿಕ್ಕೆ ಎಲ್ಲ ಶಿವರಾಮೇಗೌಡರು ಅವತ್ತು ಪ್ರಯತ್ನ ಹಾಕಿರೋ ಮಂಡ್ಯಕ್ಕೂ ಋಣ ತೀರಿಸಬೇಕು ಅಂತ ಹೇಳಿ ಅವ್ರ ಜೊತೆ ಕೈ ಜೋಡಿಸಿ ನಾನು ಕೆಲಸವನ್ನು ಮಾಡಿದ್ದೆ. 13 ಟ್ರೈನ್ ತಂದಿದ್ದೀನಿ. ಇಡೀ ದೇಶದಲ್ಲಿ ಯಾವ MP ಕೈಲೂ 13 ಟ್ರೈನ್ ತರಕ್ಕಾಗಿಲ್ಲ. 13 ಟ್ರೈನ್ ಅನ್ನು ಕೂಡ ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ರಾಮನಗರ, ಚನ್ನಪಟ್ಟಣದಲ್ಲಿ ಸ್ಟಾಪೇಜ್ ಅನ್ನು ಕೊಡಿಸಿದ್ದೀನಿ. ಮುಂದಿನ ದಿನಗಳಲ್ಲೂ ನಿಮ್ ಜೊತೆ ಇದ್ದೀನಿ. ಇವತ್ತು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ, ಅದು ಮಂಡ್ಯಕ್ಕೂ ಒಳ್ಳೇದಾಗ್ಬೇಕು, ಮಂಡ್ಯ ಜಿಲ್ಲೆಗೂ ಒಳ್ಳೇದಾಗ್ಬೇಕು, ರಾಮನಗರ ಜಿಲ್ಲೆಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ನಾವು ಕೆಲಸವನ್ನ ಮಾಡಿದೀವಿ. ಈ ಭಾಗದಲ್ಲಿ ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಮೈಸೂರು ಇರ್ಬೋದು, ನಾವು ಸೋದರ ಜಿಲ್ಲೆಗಳು. ಈ ಭಾಗದಲ್ಲಿ ಬಿಜೆಪಿ JDS ಅನ್ನ ಗೆಲ್ಲಿಸುವ ಮುಖಾಂತರವಾಗಿ ಹಳೆ ಮೈಸೂರನ್ನೇ ಕರ್ನಾಟಕವನ್ನು ಆಳೋದು ಹಳೆ ಮೈಸೂರು ಮಾತ್ರ. ಆ ಹಳೆ ಮೈಸೂರಿನ ಶಕ್ತಿಯನ್ನು ನಾವು ಈ ಸರಿ ಸಾಬೀತು ಮಾಡ್ಬೇಕು ಅಂತ ಹೇಳ್ತಾ, ಕುಮಾರಣ್ಣನವರು ಹೊರಗಿನವರು ಅಂತ ಹೇಳ್ತಾರೆ. ನಾನು ಕೂಡ ಮೈಸೂರಿಗೆ, ನಾನು ಓದಿದ್ದು ಮಂಗಳೂರು, ನಾನು ಮಾತಾಡೋದೆಲ್ಲ ತುಳು ಮಾತಾಡ್ತಾ ಇದ್ದೆ. ನನ್ನ ಭಾಷೆನೂ ಕೂಡ ನಾನು ನಮ್ಮ ಮಂಗಳೂರವ್ರ ತರ ಮಾತಾಡ್ತಾ ಇದ್ದೆ. ಈಗೆಲ್ಲ ಭಾಷೆನೂ ಮಾತಾಡ್ತೀನಿ. ಓದ್ತಾ ಇದ್ದಿದ್ದು ಮಂಗಳೂರಲ್ಲಿ, ಕೆಲಸ ಮಾಡ್ತಾ ಇದ್ದು ಬೆಂಗಳೂರಲ್ಲಿ. ನಾನೊಂದು ಸಂಸದ ಮಾಡಿದ್ದು ಕೊಡಗು ಮತ್ತು ಮೈಸೂರಿಂದ. ಯಾರು ಕೂಡ ನಾನು ಹೊರಗಿನವನು ಅಂತ ಹೇಳಿಲ್ಲ. ಅಲಹಾಬಾದ್ನಲ್ಲಿ ಹುಟ್ಟಿದಂತ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಬಂದು ಎಲೆಕ್ಷನ್ ನಿಲ್ಬಹುದು. ಇಟಲಿಯಲ್ಲಿ ಹುಟ್ಟಿದಂತ ಸೋನಿಯಾ ಗಾಂಧಿ ಬಂದು ಬಳ್ಳಾರಿಯಲ್ಲಿ ಎಲೆಕ್ಷನ್ ನಿಲ್ಬಹುದು. ಡೆಲ್ಲಿನಲ್ಲಿ ಹುಟ್ಟಿದಂತ ರಾಹುಲ್ ಗಾಂಧಿ ವಯನಾಡಿನಲ್ಲಿ ಎಲೆಕ್ಷನ್ ನಿಲ್ಬಹುದು. ಮೈಸೂರಿನಲ್ಲಿ ನೆಲೆ ಕಳ್ಕೊಂಡಂತ ಸಿದ್ದರಾಮಯ್ಯನವರು ಬದಾಮಿಗೆ ಓಡೋಗ್ಬೋದು. ಈ ಭಾಗದ ಹಳೆ ಮೈಸೂರಿನ ಭಾಗದ ಮಗ, ಕಾವೇರಿಯನ್ನು ಉಳಿಸಿಕೊಟ್ಟಿರುವಂತಹ, ಕಾವೇರಿ ನಮ್ಮ ಜೀವ ನದಿಯಾದಂತ ಕಾವೇರಿಯನ್ನು ಇವತ್ತು ಕಾಪಾಡಿಕೊಟ್ಟಿರುವಂತಹ ದೇವೇಗೌಡರ ಸುಪುತ್ರ, ಕಾವೇರಿ ನದಿಯಿಂದಾಗಿ ಅನ್ನ ತಿಂತಿರುವಂತಹ ಮಂಡ್ಯದ ಸಂಸದರಾಗಬಾರ್ದ? ಮಂಡ್ಯಕ್ಕೂ ಅವ್ರ ಮಗನೇ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ನಮ್ಮ HD ದೇವೇಗೌಡರ ಸಾಹೇಬರು, ದೊಡ್ಡಗೌಡ್ರ, ಅವರ ಹೆಸರು ಹೇಳ್ಕೊಳ್ಳದೆ ಒಬ್ಬ ರೈತನು ಕೂಡ ಅವ್ರು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಕಾವೇರಿಯನ್ನು ಉಳಿಸ್ಕೊಟ್ಟಿದ್ದು, ಅಪ್ಪರ್ ಭದ್ರಾದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಮಾಡಿಕೊಟ್ಟಿದ್ದು, ಅದೇ ರೀತಿ ಅಪ್ಪರ್ ಕೃಷ್ಣವನ್ನ ಮಾಡಿಕೊಟ್ಟಿರುವಂತದ್ದು. ಪ್ರತಿ ಒಂದು ನೀರಾವರಿ ಯೋಜನೆ ಹಿಂದೆನೂ ಕೂಡ HD ದೇವೇಗೌಡರ ಸಾಹೇಬರ ಕೊಡುಗೆ ಇದೆ. ಹಾಗಾಗಿ ಅವರ ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಅವ್ರು ಹೊರಗಿನವರಾಗಲ್ಲ. ರೈತರಿಗೆ ಅನ್ನ ಕೊಟ್ಟಂತವ್ರು, ಅವ್ರಿಗೆ ಅನ್ನದಾತರ ಮಕ್ಕಳಾಗಿ ಅವರು ಆಯಾ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ತಾರೆ. ಮಂಡ್ಯದ ಮಗನಾಗಿ ಕುಮಾರಣ್ಣ ನಿಲ್ತಾ ಇದ್ದಾರೆ. ಅವ್ರನ್ನ ಕೈ ಹಿಡಿಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ, ದೇಶಕ್ಕೆ ಮೋದಿಜಿ ಬೇಕು, ಕಾವೇರಿ ಉಳಿಸೋದಕ್ಕೆ ಕುಮಾರಣ್ಣ ಬೇಕು. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಬಹಳ ಜನ ಗಣ್ಯಮಾನ್ಯರಿದ್ರೆ ನಾವೆಲ್ಲ ಪ್ರೀತಿಯಿಂದ ಕುಮಾರಣ್ಣನ ಪರವಾಗಿ ಕೆಲಸ ಮಾಡ್ತೀವಿ. ಮೈಸೂರಿನಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡಿ, ಹಾಗೇನಲ್ಲಿ ಹಾಸನಲ್ಲೂ ಕೂಡ ನಾವು JDS ಪರವಾಗಿ ಕೆಲಸವನ್ನು ಮಾಡ್ತೀವಿ. ಹಾಗೆ ಚಾಮರಾಜನಗರದಲ್ಲಿ ನೀವು ಬಿಜೆಪಿಗೆ ಕೈ ಹಿಡೀರಿ. ಹಾಗೆ ನಮಗೆ ತುಮಕೂರಿನಲ್ಲೂ ಕೂಡ ಸೋಮಣ್ಣವ್ರನ್ನ ಕೈ ಹಿಡೀರಿ. ಕೋಲಾರದಲ್ಲಿ ನಿಮ್ ಕೈ ಹಿಡಿತೀವಿ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಕೈ ಹಿಡೀರಿ. ಹಾಗೆ ಈ ಭಾಗದಲ್ಲಿ ನಾವೆಲ್ಲ ಓಡಾಟವನ್ನು ಮಾಡಿ ತಾರತಮ್ಯ ಇಲ್ದಲೆ
ನಾವೆಲ್ಲ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಅನ್ನದಾನಿ ಅವರು ಬಂದಿದ್ರು, ಸಭೆಯಿಂದ ನಿರ್ಗಮಿಸಿದ್ದಾರೆ. ಅನ್ನದಾನಿ ಅವರು ಕೂಡ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನಾವು ಅದು ಯಾವುದೇ ಹಿಂದೂ, ಯಾವುದೇ ಜಾತಿಗಳಿರ್ಬೋದು, ಬೇರೆಯವರು ಮುಸಲ್ಮಾನರು ಇರ್ಬೋದು, ಅವ್ರಿಗೂ ಗೊತ್ತಿದೆ ಈ ಕಾಂಗ್ರೆಸ್ನವರು ನಿಮ್ಮನ್ನು ಮೊಹಲ್ಲದಲ್ಲೇ ಇಡ್ತಾರೆ, ದಲಿತರನ್ನ ಕೇರಿಯಲ್ಲಿ ಇಡ್ತಾರೆ, ನಿಮ್ಮನ್ನು ಮುಖ್ಯವಾಣಿ ಬರಕ್ಕೆ ಯಾವತ್ತೂ ಬಿಡಲ್ಲ ಅನ್ನೋದು ನಿಮಗೂ ಕೂಡ ಅರ್ಥವಾಗಿದೆ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮತ್ತೊಂದ್ಸರಿ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರುವಂತ ಕುಮಾರಣ್ಣವರಿಗೆ ವೋಟ್ ಕೊಡಿ ಅಂತ ಹೇಳ್ತಾ, ಬಹಳ ಜನ ಗಂಡಸರು ನೀವೆಲ್ಲ ಬಂದಿದ್ರಿ, ದಯವಿಟ್ಟು ಯೋಚನೆನ ಮಾಡಿ. ಕರ್ನಾಟಕದ ಮದ್ಯಪಾನದಿಂದ ಬರ್ತಾ ಇದ್ದ ಆದಾಯ 15-20 ಸಾವಿರ ಕೋಟಿ ಇತ್ತು. ಕೋವಿಡ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು. ಈಗ ಸಿದ್ದರಾಮಯ್ಯನವರು ಹೆಂಗಸರಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಗಂಡಸರಿಂದ ವಸೂಲಿ ಮಾಡ್ತಿರೋದು 38,000 ಕೋಟಿ. 38,000 ಕೋಟಿ ಮದ್ಯಪಾನದಿಂದ ಆದಾಯವನ್ನು ವಸೂಲಿ ಮಾಡ್ತಿದ್ದಾರೆ. ಹೆಂಗಸರು ಪಾಕೆಟ್ಗೆ 2,000 ಕೊಟ್ಟು ಗಂಡಸರ ಕೈಲಿ 4,000 ಕಿತ್ಕೊತಾ ಇದಾರೆ ತಿಂಗಳು. ಅರ್ಥ ಮಾಡ್ಕೊಳ್ಳಿ. ಎಣ್ಣೆ ರೇಟ್ ಜಾಸ್ತಿ ಮಾಡಿ ಸಿದ್ದರಾಮಯ್ಯ ಖಜಾನೆಯನ್ನು ತುಂಬಿಕೊಂಡು ಹೆಂಗಸರಿಗೆ ಸುಮ್ಮನೆ ನಾಮಕೆ ವಾಸನೆಗೆ 2,000 ರೂಪಾಯಿ ಕೊಡ್ತಿದ್ರಿ. ಯಾ ಮಾರ್ಬೇಡಿ. ಬಹಳ ಸುರೇಶ್ ಗೌಡ್ರು ಅದ್ಭುತವಾಗಿ ಹೇಳಿದ್ರು, ಸ್ತ್ರೀ ಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು ಅಲ್ಲಿ ಹೋಗ್ಬಿಟ್ಟು ಹೆಂಗಸರು ತಲೆ ಕೆಡಿಸ್ಬಿಡ್ತಾರೆ. ಮನೆಯಲ್ಲಿ ಹೋಗಿ ನೀವೇನು ಮಾಡ್ಬೇಡಿ, ಪಕ್ಕದ ಮನೇಲಿ ಓಟ್ ಕೇಳಿದ್ರೆ ಪರವಾಗಿಲ್ಲ, ನಿಮ್ ಹೆಂಗಸರು ಮಕ್ಕಳು ಯಾರ್ಯಾರು ಮಹಿಳೆಯರಿದ್ದಾರೆ ಅವರನ್ನ ನೀವು ಕರೆಕ್ಟ್ ಆಗಿ ಅವ್ರಿಗೆ ಮನವರಿಕೆ ಮಾಡ್ಕೊಡಿ. ಈ 2,000 ರೂಪಾಯಿ ಸಿದ್ದರಾಮಯ್ಯ ಕೊಡ್ತಾ ಇರೋದು ಅವ್ರ ಪಾಕೆಟ್ ಇಂದಲ್ಲ, ನಂದೇಕಿ ಒಂದ್ ಅಂಕೆಲ ವಸೂಲಿ ಮಾಡ್ಕೊಂಡು ನಿನ್ ಕೊಡ್ತಾ ಇದಾರೆ, ನಮ್ಮನ್ನೇ ಹಾಳಾಗ್ತಾ ಇರೋದು. ಹಾಗಾಗಿ ಯಾವ ಮಾರ್ಬೇಡ ಅಂತೇಳಿ ಮಹಿಳೆಯರಿಗೂ ಕೂಡ ನೀವು ಮನವರಿಕೆಯನ್ನು ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ, ಹಾಗೆ ಮತ್ತೊಂದು ಸಾರಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ. ಒಬ್ಬ ಹೃದಯವಂತನ ಹೌದು, ಲಕ್ಷಾಂತರ ಹೃದಯಗಳನ್ನು ಉಳಿಸಿದಂತ ಮನುಷ್ಯ. ನನ್ನ ತಾಯಿ ಆಪರೇಷನ್ ಅನ್ನು ಕೂಡ ಅವರ ಹತ್ರನೇ ಹೋಗಿದ್ದೆ, ಕರ್ಕೊಂಡು ಹೋಗಿದ್ದೆ ನಮ್ಮ ತಾಯಿನ. ಹಾಗಾಗಿ ಆ ಮಂಜುನಾಥ್ ಅವರ ಋಣವನ್ನು ತೀರಿಸಬೇಕು. ಯಾವಾಗಲೂ ಕೂಡ ನಮ್ಮಲ್ಲಿ ಮಾತು ಒಂದಿದೆ, ಒಂದು ನಾಣ್ಣುಡಿ ಇದೆ, ಮಾತು ಬಿಡೋ ಮಂಜುನಾಥ, ಕಾಸು ಬಿಡೋ ತಿಮ್ಮಪ್ಪ ಅಂತ. ಹಾಗೆ ಮಾತು ಕೊಟ್ಟಂತೆ ಎಲ್ಲರಿಗೂ ಕೂಡ ಅವರ ಹೃದಯಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಲಕ್ಷಾಂತರ ಹೃದಯವನ್ನು ಉಳಿಸಿಕೊಟ್ಟಿರುವಂತ, ಜೀವನ ಉಳಿಸಿಕೊಟ್ಟಿರುವಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಕೂಡ ನೀವು ಕೈ ಹಿಡಿಬೇಕು ಅಂತ ಕೇಳ್ಕೊಂಡು ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ, ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ಕುಮಾರಣ್ಣ ಅವರಿಗೆ, ಬಿ.ಎಸ್. ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಸುರೇಶ್ ಗೌಡರಿಗೆ ಥ್ಯಾಂಕ್ ಯು.